ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ ರೇಷನ್ ಅಕ್ಕಿ ಇದ್ದರೆ ಸಾಕು, ಹತ್ತಿಯಷ್ಟೇ ಮೃದುವಾದ ಇಡ್ಲಿನ ತಯಾರಿಸಿದ್ರೆ 2-3 ಇಡ್ಲಿ ತಿನ್ನೋರು ಕೂಡ ಒಂದು 10ರಿಂದ 15 ಇಡ್ಲಿನ ತಿಂತಾರೆ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ರುಚಿಯಾಗಿ ವೈಟಾಗಿ ಬರುತ್ತೆ. ಹಾಗೆ ಈಗ ಮೊದಲನೇದಾಗಿ ಈ ಒಂದು ಇಡ್ಲಿಯನ್ನು ತಯಾರಿಸೋದಕ್ಕೆ 2 ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಎಲ್ಲರೂ ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ನೋಡ್ಬೋದು ನೀವು, ಅಕ್ಕಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಕೈಯಲ್ಲಿ ನೀಟಾಗಿ ಈ ರೀತಿ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ. ಸೊ ನೀಟಾಗಿ ಅಂತಂದರೆ ಸುಮಾರು ಒಂದು 5ರಿಂದ 6 ಸಲ ತೊಳಿಬೇಕಾಗುತ್ತೆ. ಏನಿದು ವೈಟ್ ಅಂಶ ಬರ್ತಾ ಇದೆ ನೋಡ್ಬೋದು ನೀವು ಈ ಅಕ್ಕಿಯಲ್ಲಿ. ಸೊ ಅದು ಪೂರ್ತಿಯಾಗಿ ಕ್ಲಿಯರ್ ಆಗಬೇಕು ನಮಗೆ, ಅಲ್ಲಿವರೆಗೂ ನಾವು ನೀಟಾಗಿ ತೊಳಿಬೇಕಾಗುತ್ತೆ. ಸೊ ಒಂದು ಟಿಪ್ ಏನು ಅಂತಂದರೆ, ನಾವು ಅಕ್ಕಿಯನ್ನು ಎಷ್ಟು ಚೆನ್ನಾಗಿ ತೊಳಿತೀವೋ, ಅಕ್ಕಿ ಆಗಲಿ ಬೇಳೆ ಆಗಲಿ ಅಷ್ಟೇ ಚೆನ್ನಾಗಿ ಅಷ್ಟೇ ವೈಟಾಗಿ ನಮಗೆ ಈ ಒಂದು ಇಡ್ಲಿ ಬಂದುಬಿಡುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಒಂದು 5ರಿಂದ 6 ಸಲ ಚೆನ್ನಾಗಿ ವಾಶ್ ಮಾಡಿ. ಖಂಡಿತವಾಗ್ಲೂ ತುಂಬ ಒಳ್ಳೆ, ಈಗ ನಾವು ಹೋಟೆಲಲ್ಲಿ ತಿಂದಿರ್ತೀವಲ್ಲ ಇಡ್ಲಿ, ಅದೇ ರೀತಿಯಾಗಿರುತ್ತೆ ಫ್ರೆಂಡ್ಸ್. ಓಕೆ, ಈಗ ಅರ್ಧ ಕಪ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಇದ್ದರೂ ಕೂಡ ತಗೊಳ್ಬೋದು. ಸೊ ನಾನಿಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಉದ್ದಿನ ಕಾಳು, 2 ಕಪ್ ಅಕ್ಕಿಗೆ ಅರ್ಧ ಕಪ್ಪು ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಈ ಒಂದೇ ಕಪ್ಪಿನ ಅಳತೆಯಲ್ಲಿ ಎಲ್ಲ ತಗೊಳ್ಳಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೀವು ನೀಟಾಗಿ ಒಂದು ಅಳತೆಯಲ್ಲಿ ತೊಗೊಂಡ್ರೆ ಖಂಡಿತ ಪರ್ಫೆಕ್ಟಾಗಿ ಈ ಒಂದು ರೆಸಿಪಿಯನ್ನು ತಯಾರಿಸ್ಬೋದು. ಓಕೆ, ಈಗ ನೋಡ್ಬೋದು ನೀವು ಇಲ್ಲಿ. ಸೊ ನಾವು ಇದನ್ನು ಕೂಡ ಸುಮಾರು ಒಂದು 5 ಸಲ ಇದನ್ನು ಕೂಡ ನೀಟಾಗಿ ಮತ್ತೆ ನೀರು ಹಾಕಿ ನಾನು ಅದನ್ನು ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಅಕ್ಕಿಯನ್ನು ಕೂಡ ಒಂದು 5ರಿಂದ 6 ಸಲ, ಇದನ್ನು ಕೂಡ 5ರಿಂದ 6 ಸಲ ತೊಳೆದು ಇಟ್ಟಿರೋ ಅಂಥದ್ದು. ಸೊ ನೋಡ್ಬೋದು ನೀರು ಈ ರೀತಿಯಾಗಿ ಆಗಿದೆ. ಪ್ಲೇಟನ್ನು ಮುಚ್ಚಿ ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ಮತ್ತು ಇವಾಗ ನಾವು ಒಂದು ರುಬ್ಬೋದಕ್ಕೆ 1 ಅವರ್ ಇದೆ ಅನ್ನೋವಾಗ ಅವಲಕ್ಕಿಯನ್ನು ನೀರು ಹಾಕಿ, ಅವಲಕ್ಕಿಯನ್ನು ಕೂಡ ನಾನು ಅರ್ಧ ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಸೊ ಅರ್ಧ ಕಪ್ಪು ಅವಲಕ್ಕಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಬೇಕು. ಅವಲಕ್ಕಿಯಲ್ಲೂ ಧೂಳಂತೂ ಇದ್ದೇ ಇರುತ್ತೆ. ಇದನ್ನು ಒಂದು 4ರಿಂದ 5 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಆ ಧೂಳಿನ ಅಂಶ ಎಲ್ಲ ಹೊರಟೋಗಲಿ. ಓಕೆ, ನೋಡ್ಬೋದು ನೀವು ಈ ರೀತಿಯಾಗಿ ತೊಳೆದ ನಂತರ ಸ್ವಲ್ಪ ನೀರನ್ನು ಹಾಕಿ ನಾನು ಅವಲಕ್ಕಿಯನ್ನು 1 ಅವರ್ ನೆನೆ ಹಾಕ್ತಾಯಿದ್ದೀನಿ. ಬೇಳೆ ಅಥವಾ ಉದ್ದಿನ ಕಾಳು ಮತ್ತು ಅಕ್ಕಿಯನ್ನು ನಾವು 4 ಗಂಟೆಗಳ ಕಾಲ ನೆನೆಸಿಬೇಕು. 4 ಗಂಟೆ ನೆನೆಸಿದ್ರೆ ಸಾಕು ಫ್ರೆಂಡ್ಸ್. ನೀವು ಜಾಸ್ತಿ ಹೊತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನೆನೆಸ್ಬೇಕು ಅಂತಾರೆ ಕೆಲವರು. ಖಂಡಿತ ಇಲ್ಲ, ನೀವು 4 ಗಂಟೆ 4 ಅವರ್ ಇದ್ದರೆ ಸಾಕು. 4 ಅವರ್ ನೆನೆ ಹಾಕಿದರೆ ಅಕ್ಕಿ ಮತ್ತು ಬೇಳೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಸೊ ನೋಡ್ಬೋದು ಈಗ 4 ಅವರ್ ಆಗಿರೋ ಅಂಥದ್ದನ್ನು ಈಗ ಒಂದು ನೀರಿರೋ ಅಂಥದ್ದನ್ನೆಲ್ಲ ಸೋಸಿ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ನೋಡ್ಬೋದು ಇವಾಗ ನೀವು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಹಾಕ್ಕೊಳ್ಳೋಣ. ಸೊ ಒಂದೇ ಸಲ ಎಲ್ಲದನ್ನು ಕೂಡ ಹಾಕ್ಕೊಳ್ಳೋಕೆ ಹೋಗಬೇಡಿ. ಬೇಳೆ ಕೂಡ ನೋಡ್ಬೋದು ಚೆನ್ನಾಗಿ ನೆಂದಿದೆ. ಸೊ ಬೇಳೆಯನ್ನು ಕೂಡ ನಾನು ಸೇರಿಸ್ಕೊಳ್ತೀನಿ. ಈಗ ಮೊದಲನೇದಾಗಿ ಫಸ್ಟಿಗೆ ಅಕ್ಕಿಯನ್ನು ರುಬ್ಕೊಂಬರೋಣ. ಅಕ್ಕಿ ಜೊತೆ ಸ್ವಲ್ಪ ಬೇಳೆನೂ ಹಾಕ್ಕೊಂಡು ರುಬ್ಬೋದ್ರಿಂದ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ ಅಕ್ಕಿ. ಸೊ ಅದಕ್ಕೋಸ್ಕರ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ. ಸೊ ಮೊದಲನೇ ಸಲ ಹಾಗೆ ರುಬ್ಬಿದ್ದೀನಿ ನಾನು. ನೋಡ್ಬೋದು ಬರೀ ಅಕ್ಕಿಯನ್ನು ಹಾಕಿ ರುಬ್ಕೊಂಡಿದ್ದೀನಿ. ಎಷ್ಟು ನಿಮಗೆ ರವೆ ಥರ ಸ್ವಲ್ಪ ಬೇಕು ಅಂತಂದರೆ ಎಷ್ಟು ಬೇಕು ನೋಡಿಕೊಂಡು ರುಬ್ಬಬೇಕಾಗತ್ತೆ. ತೀರಾ ನುಣ್ಣಗೆ ಮಾಡಿದ್ರೆ ದೋಸೆ ಸರಿ ಥರ ಆಗಿಬಿಡುತ್ತೆ. ಸ್ವಲ್ಪ ರವೆ ಥರ ಇದ್ದರೆ ಚೆನ್ನಾಗಿರುತ್ತೆ. ಈಗ ಮತ್ತೆ ಉಳಿದಿರುವಂತಹ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಬೇಳೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದಿನ ಕಾಳನ್ನು ನೋಡ್ಬೋದು ನೀವು, ಅದನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಷ್ಟು ಬೇಕೋ ರುಬ್ಬೋದಕ್ಕೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ನೀರು ಒಂದೇ ಸಲ ಎಲ್ಲದು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿ ನುಣ್ಣಗೆ ಬರೋದಿಲ್ಲ. ಇಡ್ಲಿಗೆ ಸ್ವಲ್ಪ ಗಟ್ಟಿಯಾಗಿ ನಾವು ರುಬ್ಕೋಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಸೊ ತೆಳ್ಳಗೆ ಅಂತೂ ಮಾಡ್ಕೋಬೇಡಿ. ಈಗ ನೋಡ್ಬೋದು, ಸೊ ರುಬ್ಬಿರೋ ಅಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು
ಬೇಳೆ. ಈಗ ಅವಲಕ್ಕಿಯನ್ನು ನೋಡ್ಬೋದು ನೀವು. ಅವಲಕ್ಕಿ ಚೆನ್ನಾಗಿ ನೆಂದಿದೆ. 1 ಅವರ್ ಅವಲಕ್ಕಿಯನ್ನು ನೆನೆಸಿದ್ದೀನಿ. ಓಕೆ, ಸೊ ಚೆನ್ನಾಗಿ ನೆನಿಬೇಕು ಅಂದರೆ 1 ಅವರ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಕೆಲವರು ಅರ್ಧ ಗಂಟೆಗೆ ಸಾಕು ಚೆನ್ನಾಗಿ ನೆಂದಿರುತ್ತೆ ಅಂತ ಅಂತೀರಾ. ಇಲ್ಲ, 1 ಅವರ್ ನೆನಾಕಿ ಆವಾಗ ನೀವು ಈ ರೀತಿ ಇಡ್ಲಿಯನ್ನು ಮಾಡಿ ನೋಡಿ. ನಿಮಗೂ ಹೇಗೆ ಅನಿಸುತ್ತೆ ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಯಾವುದೆಲ್ಲ ಹೊಸ ರೆಸಿಪಿಗಳು ಬೇಕೋ, ಅಥವಾ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿಗಳು ಬೇಕೋ, ಅಥವಾ ವೆಯ್ಟ್ ಲಾಸ್ ರೆಸಿಪಿಗಳು ಬೇಕೋ, ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗೋಂಥ ವೀಡಿಯೋಗಳನ್ನು ನಾನು ಶೇರ್ ಮಾಡ್ತೀನಿ. ಈಗ ನೋಡ್ಬೋದು, ಇಲ್ಲಿ ಸ್ವಲ್ಪ ಅವಲಕ್ಕಿಯನ್ನು ಹಾಕಿದ ನಂತರ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಕೂಡ ಈ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನೋಡಿ, ಇದು ರೇಷನ್ ಅಕ್ಕಿಯಲ್ಲೇ ಮಾಡ್ತಿರುವಂತಹ ಒಂದು ಇಡ್ಲಿ. ಸೊ ಆಚೆಯಿಂದ ನೀವು ರವೆ ತರಬೇಕು ಅಥವಾ ಇಡ್ಲಿಗೆ ಬಳಸುವಂಥ ಅಕ್ಕಿಯನ್ನು ತರಬೇಕು ಆ ಥರದ್ದು ಇಲ್ಲವೇ ಇಲ್ಲ. ಈಗ ಮನೆಯಲ್ಲಿ ರೇಷನ್ ಅಕ್ಕಿ ಕೊಡ್ತಾರಲ್ಲ ಸೊಸೈಟಿಯಲ್ಲಿ, ಸೊ ಆ ಒಂದು ಅಕ್ಕಿಯನ್ನು ಉಪಯೋಗಿಸಿ ಮಾಡ್ತಿರೋವಂತಹದ್ದು. ಸೊ ಖಂಡಿತ ಎಲ್ಲರೂ ಕೂಡ ಇಷ್ಟೇ ರುಚಿಯಾಗಿರುವಂತಹದ್ದು ಮತ್ತು ವೈಟ್ ಆಗಿರುವಂತಹ ಸಾಫ್ಟ್ ಆದ ಇಡ್ಲಿಯನ್ನು ತಯಾರಿಸ್ಕೊಳ್ಬೋದು. ಈಗ ನೋಡ್ಬೋದು ನೀವು, ಚೆನ್ನಾಗಿ ಕಲಸಿ ನಾನು ರಾತ್ರಿನೇ ಅದನ್ನು ಹಾಗೆ ಮುಚ್ಚಿ ಇಟ್ಬಿಟ್ಟಿದ್ದೆ. ಅದಕ್ಕೆ ಉಪ್ಪು ಏನೂ ಕೂಡ ಹಾಕಿರಲಿಲ್ಲ. ನಾವು ಮಿಕ್ಸಿ ಮಾಡಿದ ನಂತರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಮಿಕ್ಸ್ ಮಾಡಿದ ನಂತರ ಒಂದ್ಸಲ ತಟ್ಟೆಯನ್ನು ಮುಚ್ಚಿ ಹಾಗೆ ಇಟ್ಬಿಡಬೇಕು. ಏನು ಅದು ಮುಟ್ಟಕ್ಕೆ ಹೋಗಬಾರ್ದು. ಬೆಳಿಗ್ಗೆ ಇದ್ದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸರಿ ಉಕ್ಕಿ ಬಂದಿದೆ ಅಂತ. ಈ ರೀತಿಯಾಗಿ ನೀವು ಏನು ಸೋಡಾ ಹಾಕ್ದಲೆ ಅಥವಾ ಉಪ್ಪು ಹಾಕ್ದಲೆ ಏನೂ ನಾನು ಮಾಡಿಲ್ಲ. ಸೊ ಬೆಳಿಗ್ಗೆ ಈಗ ಎದ್ದ ತಕ್ಷಣ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಸೋಡಾ ಪೌಡರ್ ಯಾವುದೂ ಹಾಕೋದಿಲ್ಲ, ಏನೂ ಬೇಡ ನಮಗೆ, ಯಾಕೆಂದರೆ ಸರಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ರೀತಿಯಾಗಿ ಇರೋದ್ರಿಂದ ನೀವೇನೂ ಹಾಕುವಂಥ ನೆಸೆಸರಿನೇ ಇಲ್ಲ. ಸೊ ಈಗ ಇಡ್ಲಿ ಪಾತ್ರೆಗೆ ನಾನು ಇಡ್ಲಿ ಪ್ಲೇಟಿಗೆ ನೋಡ್ಬೋದು ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ನಾವು ಸರಿಯನ್ನು ಹಾಕ್ಕೊಳ್ಳೋಣ. ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇಡ್ಲಿ ಪಾತ್ರೆ ಆಲ್ರೆಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿ ಅದನ್ನು ಇಡೋಣ. ನೀರು ಹಾಕಿ ಅದು ಚೆನ್ನಾಗಿ ಕುದಿ ಬರೋ ಅಷ್ಟೊತ್ತಿಗೆ ನಾವು ತಟ್ಟೆಗೆ ಸರಿಯನ್ನು ಹಾಕಿ, ಅಂದರೆ ಇಡ್ಲಿ ಹಿಟ್ಟನ್ನು ಹಾಕಿ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, 2 ತಟ್ಟೆಗೆ ನಾನು ಈ ರೀತಿಯಾಗಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಡ್ಲಿ ಪಾತ್ರೆಗೆ ಈಗ ನೀರು ಕಾದಿದೆ. ಅದಾದ ನಂತರ ನಾನು ಈ ಒಂದು ತಟ್ಟೆಗಳನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಟ್ಟಿದ ನಂತರ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 10 ನಿಮಿಷ ನೀವು ಟೈಮ್ ನೋಡ್ಕೊಳ್ಳಿ. 10 ನಿಮಿಷ ಸಾಕು, ಇಡ್ಲಿ ಚೆನ್ನಾಗಿ ಬೇಯುತ್ತೆ. 10 ನಿಮಿಷಕ್ಕೆ ನೀವು ಸ್ಟವ್ನ ಹೈ ಫ್ಲೇಮ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ, ಲೋ ಫ್ಲೇಮ್ ಬೇಡ. ಹೈ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ನೋಡ್ಬೋದು ನೀವು ಎಷ್ಟು ಉಬ್ಬಿ ಬಂದಿದೆ ಇಡ್ಲಿ ಅಂತ ಇಲ್ಲಿ. ಸೊ ಯಾಕೆಂತಂದರೆ ಜಾಸ್ತಿ ಟೆನ್ಷನ್ನು ಇಲ್ಲ, ಜಾಸ್ತಿ ಕೆಲಸನೂ ಹಿಡಿಯೋದಿಲ್ಲ. ತುಂಬ ಬೇಗ ಹೋಟೆಲ್ನಲ್ಲಿ ಸಿಗುವಂಥ ವೈಟ್ ಆದ ಮೃದುವಾದ ಇಡ್ಲಿಯನ್ನು ಮನೆಯಲ್ಲಿಯೇ ತಯಾರಿಸ್ಕೊಳ್ಬೋದು ನೀವು. ನೋಡ್ಬೋದು ಈ ರೀತಿಯಾಗಿ ಸಾಫ್ಟ್ ಆಗಿರುವಂಥ ಇಡ್ಲಿಯನ್ನು ಇವಾಗ ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಬಿಟ್ಟಿದ್ದೆ. ಸ್ವಲ್ಪ ತಣ್ಣಗಾದ ನಂತರ ಇವಾಗ ನಿಧಾನವಾಗಿ ಒಂದು ಚಾಕು ಅಥವಾ ಸ್ಪೂನಿನ ಸಹಾಯದಿಂದ ನೀವು ತೆಗೆದು ಒಂದು ತಟ್ಟೆಗೋ ಅಥವಾ ನೀವು ಸರ್ವ್ ಮಾಡ್ತಿರೋ ಅಥವಾ ಹಾಟ್ ಬಾಕ್ಸಿಗೆ ಹಾಕಿಡ್ಬೋದು. ಎಷ್ಟು ಸ್ಮೂತಾಗಿದೆ ನೋಡ್ಬೋದು ಇಲ್ಲಿ. ನೋಡಿ ಎಷ್ಟು ಸಾಫ್ಟಾಗಿದೆ ನೋಡ್ಬೋದು ನೀವು. ಇಡ್ಲಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ಸೊ ಆಗಿರುವಂತಹ ಇಡ್ಲಿಯನ್ನು ನಾನಿವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ರುಚಿಯಾಗಿರುವಂಥ ಈಸಿಯಾಗಿರುವಂತಹ ರೇಷನ್ ಅಕ್ಕಿಯಲ್ಲಿ ಮಾಡುವಂತಹ ಅತಿಯಷ್ಟೇ ಮೃದುವಾದ ಒಂದು ಇಡ್ಲಿನ ತಯಾರಿಸಿ ಖಂಡಿತ ಮನೆಯಲ್ಲಿ ಎಲ್ಲರೂ ಕೂಡ ಒಂದು 2-3 ಇಡ್ಲಿ ತಿನ್ನೋರು ಕೂಡ ಈಗ 10ರಿಂದ 15 ಇಡ್ಲಿ ತಿಂತಾರೆ. ಅಷ್ಟು ಇಷ್ಟ ಆಗುತ್ತೆ ಈ ಇಡ್ಲಿ. ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.